ಸಾವರ್ಕರ್ ಅಂದ್ರೆ ಕಿಚ್ಚು, ಸಾವರ್ಕರ್ ಅಂದ್ರೆ ಆತ್ಮಾಭಿಮಾನ, ಸಾವರ್ಕರ್ ಅಂದ್ರೆ ದೇಶಭಕ್ತಿ, ಸಾವರ್ಕರ್ ಅಂದ್ರೆ ಸಮರ್ಪಣೆ, ಆದರ್ಶ, ನಿಷ್ಠೆ, ಸಾಹಸ, ಪರಾಕ್ರಮ, ಸಂಯಮ, ಸಹನಶೀಲತೆ, ಆತ್ಮವಿಶ್ವಾಸ, ಛಲ, ಜಾಣ್ಮೆ, ವಿವೇಕ, ನೇತೃತ್ವ, ಆತ್ಮಾರ್ಪಣೆ ಅದೆಲ್ಲದರ ಸಂಗಮವೇ ವಿನಾಯಕ ದಾಮೋದರ್ ಸಾವರ್ಕರ್. ಇಂತಹ ಅಪ್ರತಿಮ ವೀರನ ಬಗ್ಗೆ ವಿಶೇಷವಾದ ವಿಚಾರಗಳನ್ನ ನಿಮಗೆ ತಿಳಿಸ್ತೀವಿ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಭಗೂರು ಅನ್ನೋ ಒಂದು ಚಿಕ್ಕ ಹಳ್ಳಿ. 1983 ಮೇ ತಿಂಗಳ 28ನೇ ತಾರೀಕು ಭಗೂರು ಗ್ರಾಮದಲ್ಲಿದ್ದ ದಾಮೋದರ ಪಂತ್ ಸಾವರ್ಕರ್ ಅವರ ಮನೆಯಲ್ಲಿ ಅವರ ಧರ್ಮಪತ್ನಿ ರಾಧಾಬಾಯಿ ಅವರ ಒಡಲಿನಲ್ಲಿ ಒಂದು ಗಂಡು ಮಗುವು ಹುಟ್ಟುತ್ತೆ. ದಾಮೋದರ ಪಂತರಿಗೆ ಈ ಮೊದಲೇ ಗಣೇಶ ಎನ್ನುವ ಮಗ ಇದ್ದ. ಗಣೇಶನ ತರುವಾಯ ಹುಟ್ಟಿದ ಈ ಮಗುವಿಗೆ ವಿನಾಯಕ ಅನ್ನೋ ಹೆಸರಿಡ್ತಾರೆ. ಗಣೇಶ, ವಿನಾಯಕ ಎರಡು ಒಂದೇ ದೇವರ ಹೆಸರುಗಳಷ್ಟೇ. ನಾಸಿಕದ ಶಿವಾಜಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವಾಗುತ್ತೆ. 9ನೇ ವಯಸ್ಸಿಗೆ ತಾಯಿಯನ್ನ ಕಳೆದುಕೊಂಡು ತಂದೆಯ ಪೋಷಣೆಯಲ್ಲೇ ಇಬ್ರು ಬೆಳಿತಾರೆ. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ಕಡೆಗೆ ವಿನಾಯಕ ಆಕರ್ಷಿತನಾಗ್ತಾನೆ. 1901ರಲ್ಲಿ ಯಮುನಾ ಬಾಯಿಯೊಂದಿಗೆ ಮದುವೆಯಾಗುತ್ತೆ. 1902ರಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸೇರ್ಕೊಳ್ತಾರೆ. ಜೂನ್ 1906ರಲ್ಲಿ ಶಿಷ್ಯ ವೃತ್ತಿ ಸಿಕ್ಕಿದ್ರಿಂದ ಕಾನೂನು ಶಾಸ್ತ್ರ ವ್ಯಾಸಂಗಕ್ಕೆ ಲಂಡನ್ಗೆ ತೆರಳಬೇಕಾಗತ್ತೆ. ಭಾರತ ಆಗ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. 1897ನೇ ಇಸವಿಯಲ್ಲಿ ಭಾರತದಾದ್ಯಂತ ವಿಕ್ಟೋರಿಯಾ ಮಹಾರಾಣಿಯ ಸಿಂಹಾಸನಾರೋಹಣದ ವಜ್ರ ಮಹೋತ್ಸವ ಆಚರಿಸುವಂತೆ ಬ್ರಿಟಿಷ್ ಸರ್ಕಾರ ತಯಾರಿ ಮಾಡುತ್ತೆ. ಅದೇ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಪ್ಲೇಗಿನ ಪಿಡುಗು ಕಾಡ್ತಾ ಇರುತ್ತೆ. ಜನರು ನೊಣಗಳಂತೆ ಸಾಯ್ತಾ ಇರ್ತಾರೆ. ಎತ್ತ ನೋಡಿದ್ರೂ ಪ್ಲೇಗ್ನ ಹಾವಳಿ. ಈ ಸಮಯದಲ್ಲಿ ಆಳರಸಿಯ ಸಿಂಹಾಸನಾರೋಹಣದ ಉತ್ಸವ ಆಚರಿಸಬೇಕೆಂಬ ಒತ್ತಾಯ ನೋವಿನ ಮೇಲೆ ಬರೆ ಎಳೆದಂತಾಗುತ್ತೆ. ದೇಶ ಪ್ರೇಮದ ತರುಣರಿಗೆ ಇಂತಹ ಅಪಮಾನ ತಾಳೋದಕ್ಕಾಗೋದಿಲ್ಲ. ಚಾಪೇಕರ್ ಸಹೋದರರು ಎಂಬ ದೇಶಭಕ್ತರು ಆಳರಸರ ಈ ಧೋರಣೆಯನ್ನ ಪ್ರತಿಭಟನೆ ಮಾಡುವುದಕ್ಕೆ ಇಬ್ಬರು ಆಂಗ್ಲ ಅಧಿಕಾರಿಗಳನ್ನ ಗುಂಡಿಕ್ಕಿಕೊಳ್ತಾರೆ. ಚಾಪೇಕರ್ ಸಹೋದರರನ್ನ ಬಂಧಿಸಿ ಆಂಗ್ಲ ಸರ್ಕಾರ ಗಲ್ಲಿಗೇರಿಸುತ್ತೆ. ಚಾಪೇಕರ್ ಸಹೋದರರ ಈ ಸಾಹಸ ಮತ್ತು ಬಲಿದಾನ ಸಾವರ್ಕರ್ ಸಹೋದರರ ಮನಸ್ಸಿನ ಮೇಲೆ ಅಚ್ಚಳಿಯದೆ ಪ್ರಭಾವ ಮೂಡಿಸುತ್ತೆ. ಇಟಲಿ ದೇಶದ ಮ್ಯಾಜಿನಿ ಅನ್ನೋ ದೇಶಭಕ್ತ ಸಾವರ್ಕರ್ ಅವರ ಆದರ್ಶ ನಾಯಕ. 1906ರ ಜುಲೈ ತಿಂಗಳಲ್ಲಿ ಇಂಗ್ಲೆಂಡ್ ತಲುಪಿದ ತಕ್ಷಣ ಮ್ಯಾಜಿನಿಯ ಬಗೆಗೆ ಇದ್ದ ಪುಸ್ತಕಗಳನ್ನೆಲ್ಲ ಓದ್ತಾರೆ. ಸ್ವಾತಂತ್ರ್ಯ ವೀನ ಮ್ಯಾಜಿನಿಯ ಚರಿತ್ರೆಯನ್ನ ಭಾರತೀಯರಿಗಾಗಿ, ಅಂದ್ರೆ ಭಾರತೀಯರು ತಮ್ಮ ಸ್ವಾತಂತ್ರ್ಯವನ್ನ ಗಳಿಸಿಕೊಳ್ಳೋದಕ್ಕೆ ಪ್ರೇರೇಪಿಸುವಂತೆ, ಪ್ರಚೋದಿಸುವಂತೆ ಅತ್ಯಂತ ವೀರಾವೇಶಯುಕ್ತವಾದ ಭಾಷೆಯಲ್ಲಿ ಬರೆದು ಪ್ರಕಟಣೆಗೆ ಭಾರತಕ್ಕೆ ಕಳಿಸ್ತಾರೆ. ತಿಲಕರು ಆ ಪುಸ್ತಕವನ್ನ ಓದ್ತಾರೆ. ಮೂಲ ಚರಿತ್ರೆಯಂತೂ ಸ್ಫೂರ್ತಿದಾಯಕವಾಗಿದೆ. ಹಾಗೇನೆ ಭಾಷೆ ಮತ್ತು ಬರವಣಿಗೆಯ ಶೈಲಿ ಅತ್ಯಂತ ತೇಜಸ್ಸಿನಿಂದ ಕೂಡಿದೆ. ಎಂತಹ ಉತ್ತರ ಕುಮಾರನು ಕೂಡ ಇದನ್ನ ಓದಿದ್ರೆ ಸ್ವಾತಂತ್ರ್ಯ ವೀರನನ್ನಾಗಿ ಮಾಡುವಷ್ಟು ಮೊನಚಾಗಿದೆ ಅಂತ ಹೇಳ್ತಾರೆ. ಈ ಗ್ರಂಥ ಪ್ರಕಟವಾದ್ರೆ ಬ್ರಿಟಿಷ್ ಸರ್ಕಾರ ಖಂಡಿತವಾಗಿ ಮುಟ್ಟುಗೋಲು ಹಾಕುತ್ತೆ ಅಂತ ತಿಲಕರು ಹೇಳಿದ್ರು. ಹಾಗೇ ಆಯ್ತು. ಸಾವರ್ಕರ್ ಬರೆದ ಮ್ಯಾಜಿನಿ ಪುಸ್ತಕ ಮುಟ್ಟುಗೋಲು ಹಾಕಲ್ಪಡ್ತು. ಸಂಸ್ಕೃತ ವಿದ್ವಾಂಸರ ಪೀಳಿಗೆಯಲ್ಲಿ ಹುಟ್ಟಿದ ಸಾವರ್ಕರ್ರಿಗೆ ಇತಿಹಾಸ, ರಾಜನೀತಿ, ಸಾಹಿತ್ಯ, ಭಾರತೀಯ ಸಂಸ್ಕೃತಿಗಳಲ್ಲಿ ಅತ್ಯಂತ ಆಸಕ್ತಿ. ಅವರು ಬರೆದ ಪುಸ್ತಕ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857, ಅಸಂಖ್ಯಾತ ಸ್ವಾತಂತ್ರ್ಯ ಯೋಧರಿಗೆ ಸ್ಫೂರ್ತಿಯಾಗಿತ್ತು. ಸಾವರ್ಕರ್ ಬರೆದ ಮೊದಲನೇ ಸ್ವಾತಂತ್ರ್ಯ ಸಮರದ ಪುಸ್ತಕದ ಕೈ ಬರಹದ ಪ್ರತಿ ಭಾರತಕ್ಕೆ ಬರುತ್ತೆ. ಅವರ ಅಣ್ಣ ಗಣೇಶ್ ಸಾವರ್ಕರ್ ಆ ಪುಸ್ತಕವನ್ನ ಅಚ್ಚು ಹಾಕಿಸೋ ಸಕಲ ಪ್ರಯತ್ನ ಮಾಡ್ತಾರೆ. ಸರ್ಕಾರಕ್ಕೆ ಇದರ ಸುಳಿವು ಸಿಕ್ಕತ್ತೆ. ಸಾವರ್ಕರ್ ಅವರ ಪುಸ್ತಕ ಅಂದ್ರೆ ದೇಶದ್ರೋಹದ ಹೊತ್ತಿಗೆ ಅನ್ನೋದೇ ಸರ್ಕಾರದ ಧೋರಣೆಯಾಗಿತ್ತು. ಪುಸ್ತಕದ ಪ್ರತಿಯನ್ನ ಮುಟ್ಟುಗೋಲು ಹಾಕೋದಕ್ಕೆ ಮುದ್ರಣಾಲಯಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾರೆ. ಒಮ್ಮಿಲ್ಲೊಮ್ಮೆ ಹಸ್ತಪ್ರತಿಯು ಸರ್ಕಾರದ ಕೈಗೆ ಬೀಳಬಹುದು ಅನ್ನೋ ಸಂದೇಹ ಸಿಕ್ಕಿದ್ರಿಂದ ಆ ಹಸ್ತಪ್ರತಿಯನ್ನ ಫ್ರಾನ್ಸಿಗೆ ರವಾನಿಸಲಾಗುತ್ತೆ. ಭಾರತೀಯ ಭಾಷೆಯಲ್ಲಿಯ ಪುಸ್ತಕದ ಮುದ್ರಣ ಕಾರ್ಯ ಫ್ರಾನ್ಸ್ನಲ್ಲಿ ನೆರವೇರುವುದು ಸಾಧ್ಯ ಇರಲಿಲ್ಲ. ಹೀಗಾಗಿ ಪುಸ್ತಕವನ್ನ ಆಂಗ್ಲ ಭಾಷೆಗೆ ಪರಿವರ್ತಿಸಿ ಮುದ್ರಣ ಮಾಡಲಾಗುತ್ತೆ. ಪುಸ್ತಕದ ಪ್ರತಿಗಳು ರಹಸ್ಯವಾಗಿ ಭಾರತಕ್ಕೆ ಬರುತ್ತೆ. ಸರ್ಕಾರಕ್ಕೆ ಸ್ವಲ್ಪ ಸಮಯದಲ್ಲಿಯೇ ಪ್ರಕಟಿತ ಪುಸ್ತಕದ ಬಗ್ಗೆ ಮಾಹಿತಿ ಸಿಕ್ಕತ್ತೆ. ಪುಸ್ತಕಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಈ ಸಂಬಂಧ ಬಾಬಾ ಸಾವರ್ಕರ್ ಅವರನ್ನ ಬಂಧಿಸಿ ದೇಶದ್ರೋಹದ ಆರೋಪವನ್ನ ಮಾಡಲಾಗುತ್ತೆ. ಬಾಬಾ ಸಾವರ್ಕರರಿಗೆ ಆಜನ್ಮ ಕಾರಾವಾಸದ ಶಿಕ್ಷೆ ವಿಧಿಸಲ್ಪಡುತ್ತೆ.
ಇಂತಹ ಸನ್ನಿವೇಶದಲ್ಲಿ ಸಾವರ್ಕರ್ ಅವರಿಗೆ ಲಂಡನ್ನಲ್ಲಿ ಉಳಿದುಕೊಳ್ಳೋದಕ್ಕೆ ಮನಸ್ಸಾಗಲಿಲ್ಲ. ಆಂಗ್ಲ ಸರ್ಕಾರ ರಾಜದ್ರೋಹದ ಆರೋಪದಿಂದ ಸಾವರ್ಕರ್ ಅವರನ್ನ ಬಂಧಿಸಿ ಮೊರಿಯಾ ಅನ್ನೋ ಹೆಸರಿನ ಉಗಿ ಹಡಗಲ್ಲಿ ಭಾರತಕ್ಕೆ ರವಾನಿಸುತ್ತೆ. 1910 ಜುಲೈ 10ರಂದು ಬೆಳಗಿನ ಜಾವ ಫ್ರಾನ್ಸ್ ದೇಶದ ಮಾರ್ಸೇಲ್ಸ್ ಬಂದರು ಕಟ್ಟೆಯ ಹತ್ತಿರ ಮೊರಿಯಾ ಅನ್ನೋ ಹೆಸರಿನ ಉಗಿ ಹಡಗು ಲಂಗರು ಹಾಕಿ ನಿಂತಿತ್ತು. ಆ ಉಗಿ ಹಡಗಲ್ಲಿ ಯಾವುದೋ ಯಾಂತ್ರಿಕ ತೊಂದರೆ ಆಗಿದ್ರಿಂದ ಅದನ್ನ ಸರಿಪಡಿಸುವಲ್ಲಿ ಕೆಲಸಗಾರರು ಕಾಯ್ತಿರ್ತಾರೆ. ಸಮುದ್ರ ಪ್ರಶಾಂತವಾಗಿತ್ತು. ಪ್ರಯಾಣಿಕರು ನಿಶ್ಚಿಂತರಾಗಿದ್ರು. ಒಬ್ಬ ತರುಣ ಪಯಣಿಕ ಮಾತ್ರ ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಮಾಡ್ತಿದ್ದ. ಯಾಕಂದ್ರೆ ಆತ ಸೆರೆ ಹಿಡಿಯಲ್ಪಟ್ಟಿದ್ದ. ಆತ ಆಂಗ್ಲರ ಸೆರೆಯಾಳಾಗಿದ್ದ. ಆತನ ಮೇಲೆ ರಾಜದ್ರೋಹದ ಆಪಾದನೆ ಇತ್ತು. ಆತನನ್ನ ಕಾಯಲೆಂದು ಇಬ್ಬರು ಕಾವಲುಗಾರರು ಕಣ್ಣಲ್ಲಿ ಕಣ್ಣಿಟ್ಟು ಕಾದುಕೊಂಡಿದ್ರು. ನಾನು ಶೌಚ ವಿಸರ್ಜನೆಗೆ ಹೋಗಬೇಕು ಅಂತ ಆ ಸೆರೆಯಾಳು ಕಾವಲುಗಾರರಿಗೆ ಹೇಳ್ತಾನೆ. ಕಾವಲುಗಾರರು ಆತನನ್ನ ಉಗಿ ಹಡಗಿನ ಶೌಚಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಶೌಚಾಲಯದ ಬಾಗಿಲನ್ನ ಆತ ಹಾಕೊಳ್ತಾನೆ. ಬಾಗಿಲಿನ ಹೊರಗಡೆ ಇಬ್ಬರು ಕಾವಲುಗಾರರು ಎದುರು ಬದರಾಗಿ ಕಾಯ್ತಿರ್ತಾರೆ. ಬಾಗಿಲಿಗೆ ಗಾಜಿನ ಕಿಟಕಿ ಇದ್ದಿದ್ರಿಂದ ಶೌಚಾಲಯ ಸೇರಿದ ಸೆರೆಯಾಳುವಿನ ಮೇಲೆ ದೃಷ್ಟಿ ಇಡೋದಕ್ಕೆ ಅನುಕೂಲ ಇತ್ತು. ಶೌಚಾಲಯ ಸೇರಿದ ತರುಣ ಒಳಗಿನಿಂದ ಬಾಗಿಲನ್ನ ಭದ್ರಪಡಿಸಿಕೊಂಡು ಕಿಟಕಿ ಮೇಲೆ ತನ್ನ ಮೇಲಂಗಿಯನ್ನ ನೇತು ಹಾಕಿ ಕಾವಲುಗಾರರ ಕಣ್ಣೋಟಕ್ಕೆ ಹೀಗೆ ತಡೆ ಹಾಕಿದವನು ಆ ತರುಣ ಉಗಿ ಹಡಗಿನ ಕಿಂಡಿಯಲ್ಲಿ ತೂರಿ ತಳ ಸೇರ್ತಾನೆ. ಸಮುದ್ರಕ್ಕೆ ಹಾರ್ತಾನೆ. ಸಮುದ್ರದ ಅಲೆಗಳೊಡನೆ ಹೋರಾಡಿ ಈಜಿ ದಡ ಸೇರ್ತಾನೆ. ಬಂದರು ಕಟ್ಟೆಯ ಗೋಡೆ ಏರಿ ಬಿರಬಿರನೆ ಮುಂದೆ ಓಡಿ ಬರ್ತಾನೆ. ಕಾವಲುಗಾರರಿಗೆ ವಿಷಯ ಗೊತ್ತಾಗತ್ತೆ. ಸೆರೆಯಾಳು ತಪ್ಪಿಸ್ಕೊಂಡಿದ್ದಾನೆ, ಹಿಡೀರಿ ಹಿಡೀರಿ ಅಂತ ಕೂಕೊಳ್ತಾರೆ. ತಪ್ಪಿಸಿಕೊಂಡ ಸೆರೆಯಾಳುವಿನ ಹೆಸರು ಸಾವರ್ಕರ್ ಅಂತ ಯಾರೋ ಹೇಳ್ತಾರೆ. ಈ ಸಾಹಸದ ಕಥೆ ಮರುದಿನ ಪತ್ರಿಕೆಗಳಲ್ಲಿ ಪ್ರಕಟವಾದಾಗ ಇಡೀ ಪ್ರಪಂಚವೇ ಬೆಕ್ಕಸ ಬೆರಗಾಗುತ್ತೆ. ಸಾವರ್ಕರ್ ಸಮುದ್ರವನ್ನ ಈಜಿ ಫ್ರಾನ್ಸ್ ದೇಶದ ಭೂದಂಡೆಯನ್ನ ಸೇರಿ ಮಾರ್ಸೆಲ್ಸ್ ಬಂದರಿನ ಗೋಡೆ ಏರಿ ನಗರ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಉಗಿ ಹಡಗಿನಲ್ಲಿದ್ದ ಕಾವಲುಗಾರರು ದೋಣಿ ಮೂಲಕ ಬಂದರು ಸೇರಿ ಸಾವರ್ಕರ್ ಅನ್ನ ಬೆನ್ನಟ್ಟಿ ಹಿಡಿತಾರೆ. ಫ್ರಾನ್ಸ್ ಭೂ ಪ್ರದೇಶದಲ್ಲಿ ನನ್ನನ್ನ ಹಿಡಿಯೋ ಅಧಿಕಾರ ನಿಮಗಿಲ್ಲ ಅಂತ ಘರ್ಜಿಸ್ತಾರೆ ಸಾವರ್ಕರ್. ಆದ್ರೆ ಕಾವಲುಗಾರರು ಸೆರೆ ಹಿಡಿದು ಉಗಿ ಹಡಗಿಗೆ ಮರಳಿ ತರ್ತಾರೆ. ಕಾವಲನ್ನ ಭದ್ರಪಡಿಸಿ ಆತನನ್ನ ಭಾರತಕ್ಕೆ ಸಾಗಿಸ್ತಾರೆ. ಕ್ರಾಂತಿ ಎಸಗಿ ರಾಜಸತ್ತೆಯನ್ನ ಉರುಳಿಸುವ ಸಂಚು ನಡೆಸಿದ್ದಕ್ಕಾಗಿ ಆಂಗ್ಲ ಅಧಿಕಾರಿಗಳ ಕೊಲೆಗೆ ಪ್ರೇರಣೆ ನೀಡಿದ್ದಕ್ಕಾಗಿ ಪ್ರತ್ಯೇಕವಾಗಿ 2 ಕರಿನೀರಿನ ಜೀವಾವಧಿ ಶಿಕ್ಷೆಗಳು ವಿಧಿಸಲ್ಪಡುತ್ತೆ. ಆಂಗ್ಲ ನ್ಯಾಯಾಧೀಶರು 2 ಜೀವಾವಧಿ ಶಿಕ್ಷೆ ಕೊಟ್ಟಾಗ ಸಾವರ್ಕರ್ ಉದ್ಘರಿಸ್ತಾರೆ. ಓ, ಆಂಗ್ಲರಿಗೂ ಹಿಂದೂಗಳ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ ಎಂದಂತಾಯ್ತು. 2 ಜೀವಮಾನಗಳ ಅವಧಿಯ ಶಿಕ್ಷೆ ವಿಧಿಸಿದ್ದೇ ಅದಕ್ಕೆ ನಿದರ್ಶನ ಅನ್ನುವ ಮಾತನಾಡ್ತಾರೆ. 2 ಜೀವಾವಧಿ ಶಿಕ್ಷೆ ಅಂದ್ರೆ 50 ವರ್ಷಗಳ ಕಾಲ ವಿನಾಯಕ ಸಾವರ್ಕರ್ ಅಂಡಮಾನಿನ ಕಾರಾಗೃಹದಿಂದ ಕೊಳಿಬೇಕಾಗಿತ್ತು. ಅಂಡಮಾನ್ ಕಾರಾವಾಸ ಅಂದ್ರೆ ಕರಿನೀರಿನ ಶಿಕ್ಷೆ ಅಂತಾನೆ ಕರೆಯಲಾಗ್ತಿತ್ತು. ಈ ಶಿಕ್ಷೆಗೆ ಪಾತ್ರರಾಗೋ ಅಪರಾಧಿಗಳನ್ನ ನಾನಾ ರೀತಿಯ ಕಠಿಣ ಕ್ರಮಗಳಿಗೆ ಈಡು ಮಾಡಲಾಗ್ತಿತ್ತು. ವಿನಾಯಕ್ ಸಾವರ್ಕರ್ರನ್ನ ಎಣ್ಣೆ ಹಿಂಡುವ ಗಾಣಕ್ಕೆ ಹೂಡ್ತಾ ಇದ್ರು. ಬೆಳಗ್ಗಿನಿಂದ ಸಂಜೆ ತನಕ ಗಾಣ ಸುತ್ತಿ ಸುತ್ತಿ ಬಳಲ್ತಾ ಇದ್ರು. ಹಗ್ಗ ಹೊಸೆಯೋ ಕೆಲಸವನ್ನು ಮಾಡಿಸಲಾಗ್ತಾ ಇತ್ತು. ಚರ್ಮ ಸುಲಿದು ನೆತ್ತರು ಬಸಿಯುತ್ತಿದ್ರೂ ನಿಗದಿಯಾದ ಪ್ರಮಾಣದಲ್ಲಿ ಇಂತಹ ಕೆಲಸಗಳನ್ನ ಮಾಡಲೇಬೇಕಾಗಿತ್ತು. ಪರಸ್ಪರ ಮಾತನಾಡೋದಕ್ಕೆ, ವಿಚಾರ ವಿನಿಮಯ ಮಾಡೋದಕ್ಕೂ ಕರಿನೀರಿನ ಕಾರಾವಾಸದಲ್ಲಿ ಶಕ್ಯವಿರಲಿಲ್ಲ. ಕಾವಲುಗಾರರ ಮನವೊಲಿಸಿ ಚೀಟಿ ಬರೆದು ಕಳುಹಿಸೋದು ಕೂಡ ಪ್ರತಿಯೊಂದು ಸಲ ಸಾಧ್ಯವಾಗ್ತಿರ್ಲಿಲ್ಲ. ಅದಕ್ಕಾಗಿ ಸಾವರ್ಕರ್ ಸಹೋದರರು ತಮ್ಮದೇ ಒಂದು ಉಪಾಯ ಮಾಡ್ತಾರೆ. ಮುಂಗೈಗೆ ತೊಡಿಸಿದ ಸಂಕೋಲೆಗಳನ್ನ ಒಂದಕ್ಕೊಂದು ತಟ್ಟಿ ಸಂಕೇತ ಭಾಷೆಗಳಲ್ಲಿ ಮಾತನಾಡ್ಕೊಳ್ಳೋದನ್ನ ಕಲಿತಾರೆ. ಕಾರಾವಾಸದಲ್ಲಿ ಕೆಲವರು ಕೊಲೆಗಾರರು, ಸುಲಿಗೆಗಾರರು ಕೂಡ ಇದ್ರು. ಆದ್ರೆ ಅವರೊಡನೆಯೂ ಪ್ರೀತಿಯಿಂದ ವರ್ತಿಸಿ ಅವರ ಪ್ರೇಮ ಅಭಿಮಾನವನ್ನ ಗಳಿಸ್ಕೊಳ್ತಾರೆ ಸಾವರ್ಕರ್. ಸೆರೆಯಾಳುಗಳಿಗೆ ಅಕ್ಷರ ಜ್ಞಾನವನ್ನ